ಕರಾವಳಿ ಭಾಗದ ಅಭಿವೃದ್ಧಿ ಪ್ರಾಧಿಕಾರದ ಈ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮೊಗವೀರ ಸಮುದಾಯದ ಒಂದು ವ್ಯಕ್ತಿತ್ವ ಹೊಂದಿರುವಂತಹ ಹಾಗೂ ಸಾಮಾಜಿಕ ಹೋರಾಟಗಾರ ಚಟುವಟಿಕೆ ಇರುವಂತಹ ಉಡುಪಿ ಜಿಲ್ಲೆಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ನಾಗೇಂದ್ರ ಪುತ್ರನವರಿಗೆ ಕೊಡಬೇಕಂತೇಳಿ ನಾವು ಜಿಲ್ಲಾ ನಾಯಕರಿಗೂ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಿಗೂ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೇವೆ. ಸರಿಸುಮಾರು 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುತ್ತಿದ್ದ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಬಲಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿರುವ ನಾಗೇಂದ್ರ ಪುತ್ರನ್ ಅವರ ಹಿತೈಷಿಗಳಾಗಿ ನಮ್ಮೆಲ್ಲರ ಅಭಿಪ್ರಾಯವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆದಲ್ಲಿ ತಮ್ಮೆಲ್ಲ ಕೆಲಸ ಕಾರ್ಯವನ್ನು ಬದಿಗೊತ್ತಿ ಹಗಲು ರಾತ್ರಿ ಎನ್ನದೇ ಕ್ಷಣಾರ್ಧದಲ್ಲಿ ಬಂದು ಕಾಂಗ್ರೆಸ್ ಕಾರ್ಯಕರ್ತರ ಬೆನ್ನೆಲುಬಾಗಿ ಹಾಗೂ ಬಡ ಜನರ ಹಾಗೂ ಇನ್ನಿತರ ಜನಗಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಲ್ಲುವವರು ನಮ್ಮ ನಾಗೇಂದ್ರ ಪುತ್ರನವರು. ಅಲ್ಲದೆ ಪಕ್ಷದ ಪರವಾಗಿ ಧ್ವನಿ ಎತ್ತಿ ಜೊತೆಗೆ ವಿರೋಧ ಪಕ್ಷದ ಎಲ್ಲ ಕೆಲವು ನಾಯಕರುಗಳಿಗೆ ತಮ್ಮದೇ ಮಾತಿನ ಧಾಟಿಯಲ್ಲಿ ಚಾಟಿ ಬೀಸಿ ಇಡೀ ಒಂದು ಪಕ್ಷ ಸಂಘಟನೆಯಲ್ಲಿ ಪ್ರಮುಖವಾದಂಥ ಒಂದು ನಾಯಕತ್ವವನ್ನು ಹೊಂದಿರುವಂಥ ವ್ಯಕ್ತಿ ಅಂದರೆ ಅದು ನಾಗೇಂದ್ರ ಪುತ್ರನವರು. ಇಂಥ ಒಂದು ನಾಯಕತ್ವ ಗುಣ ಇರುವ ನಾಗೇಂದ್ರ ಪುತ್ರನವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಒಂದು ಉತ್ತಮ ಸ್ಥಾನ ನೀಡಿದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರಾವಳಿ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಬಲಿಷ್ಠ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಅನುವಾಗ್ತದೆ. ಆದ್ದರಿಂದ ಕರಾವಳಿ ಭಾಗದ ಉದ್ದಗಲಕ್ಕೂ ಜೊತೆಗೆ ಕಡಲ ತಡಿಯ ಎಲ್ಲ ನಮ್ಮ ಮೊಗವೀರ ಸಮಾಜ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ನಮ್ಮ ಯುವ ನಾಯಕ ನಾಗೇಂದ್ರ ಪುತ್ರನ್ ಅವರಿಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಬೇಕಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಸ್ನೇಹಿತರ ಪರವಾಗಿ ನಮ್ಮೆಲ್ಲರ ಒಕ್ಕೊರಲ ಈ ಒಂದು ಬಲವಂತದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕರ್ತರು ಅಂದರೆ ಈಗ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ನಲ್ಲಿ ಅಥವಾ ತಾಲೂಕು ಪಂಚಾಯತ್ನಲ್ಲಿ ಅಥವಾ ಪಂಚಾಯತ್ ಎಲೆಕ್ಷನ್ನಲ್ಲಿ ಅಲ್ಲಿ ಹೋಗಿ ಅವರನ್ನು ಗೆಲ್ಲಿಸುವುದರಲ್ಲಿ ಭಾಳಷ್ಟು ಪರಿಶ್ರಮ ಪಟ್ಟು ಗೆಲ್ಲಿಸುವುದರಲ್ಲಿ ಹೋರಾಟ ಮಾಡುವುದರಲ್ಲಿ ನಾಗೇಂದ್ರ ಪುತ್ರನವರು ಭಾಳಷ್ಟು ಹೋರಾಟ ಪಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಹಾಗಾಗಿ ಮುಂದೆ ಕೂಡ ಅವರು ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ಈ ಕರಾವಳಿ ಪ್ರಾಧಿಕಾರವನ್ನು ಅಭಿವೃದ್ಧಿಪಡಿಸ್ತಾರೆ ಅನ್ನುವ ಒಂದು ಭರವಸೆ ನಮಗಿದೆ, ನಮ್ಮ ಕಾರ್ಯಕರ್ತರೆಲ್ಲರಿಗಿದೆ. ನಾವೆಲ್ಲರೂ ಸಾಧಾರಣ 25-30 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ. ಹಾಗಾಗಿ ಈ ಒಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಅವರಿಗೆ ಕೊಟ್ಟರೆ ಖಂಡಿತವಾಗಿ ಈ ಕರಾವಳಿ ಅಭಿವೃದ್ಧಿ ಆಗ್ತದೆ. ಕರಾವಳಿ ಪ್ರಾಧಿಕಾರ